ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಫ್ರೆಂಡ್ಸ್, ನನ್ನ ವೆಯ್ಟ್ ಲಾಸ್ ಜರ್ನಿಲಿ ಜಿಮ್ ಅನ್ನೋದು ತುಂಬ ಇಂಪಾರ್ಟೆಂಟು. ಜಿಮ್ ಇದ್ರೆ ಮಾತ್ರ ಸಾಕಾಗಲ್ಲ, ಜಿಮ್ ಜೊತೆಗೆ ಜಿಮ್ ಟ್ರೈನರ್ ಅಂದರೆ ತುಂಬಾ ಇಂಪಾರ್ಟೆಂಟು. ಅವ್ರು ಮಾಡಿಸುವ ಎಕ್ಸಸೈಸ್ ಕೂಡ ತುಂಬಾ ಇಂಪಾರ್ಟೆಂಟು. ನಮ್ಮ ಜಿಮ್ಮಲ್ಲಿ ಟೋಟಲ್ ಆಗಿ 5 ಜನ ಜಿಮ್ ಟ್ರೈನರ್ಸ್ಗಳಿದ್ದಾರೆ. ನಮ್ಮ ಜಿಮ್ಮಲ್ಲಿ ಬಸವರಾಜ್ ಸರ್ ಅಂತಿದ್ದಾರೆ, ಅವ್ರ PT ಆ್ಯಂಡ್ ಓನರ್. ಆಮೇಲೆ ಚರಣ್ ಸರ್ ಅಂತಿದ್ದಾರೆ, ಅವರು ಕೂಡ ಜಿಮ್ ಟ್ರೈನರ್. ಆಮೇಲೆ ಮಧು ಸರ್ ಅಂತಿದ್ದಾರೆ, ಅವರು ಕೂಡ ಜಿಮ್ ಟ್ರೈನರ್. ಅದ್ರ ಜೊತೆಗೆ ನೌಶಾದ್ ಸರ್ ಅಂತಿದ್ದಾರೆ, ಅವರು ಕೂಡ ಜಿಮ್ ಟ್ರೈನರ್. ಇನ್ನೊಬ್ರು ಕೂಡ ಸೂರಜ್ ಸರ್ ಅಂತಿದ್ದಾರೆ, ಅವರು ಕೂಡ ನಮ್ಮ ಜಿಮ್ ಟ್ರೈನರ್. ದೀಪಕ್ ಸರ್ ಅಂತಿದ್ದಾರೆ, ಅವರು ಕೂಡ ನಮ್ಮ ಜಿಮ್ ಟ್ರೈನರ್. ಫ್ರೆಂಡ್ಸ್, ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನ್ನ ಜಿಮ್ ಟ್ರೈನರ್ಗಳು ಸ್ಪೆಷಲೈಸ್ ಆಗಿ ಜಿಮ್ ವರ್ಕೌಟ್ಗಳನ್ನ ಪ್ಲಾನ್ ಮಾಡಿದ್ರು. ಯಾವ ಥರ ಅಂತಂದರೆ ವೆಯ್ಟ್ ಟ್ರೈನಿಂಗ್, ಬಾಡಿ ವೆಯ್ಟ್ ಟ್ರೈನಿಂಗ್, ಕಾರ್ಡಿಯೋ ಟ್ರೈನಿಂಗ್ ಆ್ಯಂಡ್ ವೆಯ್ಟ್ ಲಾಸ್ ಟ್ರೈನಿಂಗ್. ಅದಾದ್ಮೇಲೆ ಮೊಬಿಲಿಟಿ ಎಕ್ಸಸೈಸ್. ತುಂಬ ಇಂಪಾರ್ಟೆಂಟ್ ಅಂತಂದ್ರೆ ಡಯಟ್, ಅದು ಕೂಡ ಸ್ಪೆಷಲೈಸ್ಡ್ ಡಯಟ್ ಕೂಡ ಮಾಡಿದ್ರು. ಅದಲ್ಲದೆ ಕೂಡ ನಾನು ಕೂಡ ಒಬ್ಬ ಸ್ಪೋರ್ಟ್ಸ್ ಪರ್ಸನ್. ನನ್ನ ಕಾಲೇಜ್ ಡೇಸಲ್ಲಿ ನಾನು ಕೂಡ ಹಾಕಿ ಆಡ್ತಾ ಇದ್ದೆ. ನನಗೆ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ನನ್ನ ಎಕ್ಸ್ಪೀರಿಯನ್ಸ್ನ ಸೈಡಿಗೆ ಇಟ್ಟು ನಮ್ಮ ಜಿಮ್ ಟ್ರೈನರ್ಸ್ಗಳು ಯಾವ ಥರ ಪ್ರೋಗ್ರಾಮಿಂಗ್ ಮಾಡಿದ್ರು, ವರ್ಕೌಟ್ಗಳನ್ನ ಡಿಸೈನ್ ಮಾಡಿದ್ರು, ಅವ್ರು ಹೇಳ್ದಂಗೆ ನಾನು ಕೇಳ್ಕೊಂಡು ಹೋದೆ. ಅದಕ್ಕೆ ನನಗೆ ಈ ಥರ ರಿಸಲ್ಟ್ ಸಿಕ್ಕಿದೆ. ನನ್ನ ಜಿಮ್ ಟ್ರೈನರ್ ಒಬ್ರು ಇದ್ದಾರೆ, ಮಧು ಸರ್ ಅಂತ. ಅವ್ರು ಹೇಳಿದ್ರು, ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತಂದ್ರೆ ಮಿನಿಮಮ್ 20 kg ರಿಡ್ಯೂಸ್ ಮಾಡಬೇಕು ಅಂತ. ಸೊ ಒಂದು ಚಾಪ್ಟರಲ್ಲಿ ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 118 ಇಂದ 120 kg ಒಳಗಡೆ ಇದ್ದೆ. ಈಗ ನಾನೀಗ 101 kg ಬಂದಿದ್ದೀನಿ, ಅಂದರೆ 19 kg ರಿಡ್ಯೂಸ್ ಮಾಡಿದ್ದೀನಿ. ಇದು ಒಂದು ಚಾಪ್ಟರ್ ಮುಕ್ತಾಯವಾಗಿದೆ.